2025ರ ದೀಪಾವಳಿಯ ಕೊಡುಗೆಯಾಗಿ ಇದಾಗಲೇ ಸುಮಾರು 1.5 ತಿಂಗಳ ಮುಂಚಿತವಾಗಿ ನಮ್ಮ ಮೋದಿ ಸರ್ಕಾರ ಸಾರ್ವಜನಿಕರಿಗೆ ಹಾಗೂ ಈ ದೇಶದ ನಾಗರಿಕರಿಗೆ ಒಂದು ಒಳ್ಳೆಯ ಬಂಪರ್ ಗಿಫ್ಟನ್ನು ನಿನ್ನೆ ರಾತ್ರಿ ನೀಡಿರುವಂಥದ್ದು. ರಾತ್ರಿ ನಡೆದ GST ಕೌನ್ಸಿಲ್ ಸಭೆಯ ನಂತರ ಮಾನ್ಯ ವಿತ್ತ ಸಚಿವರಾಗಿರುವಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಸುದ್ದಿಗೋಷ್ಠಿ ನಡೆಸಿದಲ್ಲಿ ಹೇಳಿದಂತಹ ಎಲ್ಲ ವಿಷಯಗಳನ್ನು ನೋಡಿದಾಗ ಒಂದು ಸಾಮಾನ್ಯ ವರ್ಗ ಹಾಗೂ ಬಡ ಜನರನ್ನು ಗಮನದಲ್ಲಿಟ್ಟುಕೊಂಡು ಭಾಳ ಒಂದು ಒಳ್ಳೆಯ ಹೊಸ GST ನೀತಿಯನ್ನು ಜಾರಿಗೆ ತಂದಿದ್ದಾರೆ. ನಾವು ಮೊದಲನೇದಾಗಿ ಇಡೀ ದೇಶದ ಜನತೆಗೆ ಈ ವಿಷಯವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. ಒಟ್ಟಾಗಿ ಅದರ ಜೊತೆಗೆ ಇವತ್ತು ಯಾವ ಒಂದು ಆರೋಗ್ಯ ವಿಮೆ ಇರಬಹುದು, ಪ್ರತಿನಿತ್ಯದ ದಿನಬಳಕೆ ವಸ್ತುಗಳಾಗಿರಬಹುದು ಹಾಗೂ ಆಹಾರ ಸಾಮಗ್ರಿಗಳನ್ನು GSTಯಿಂದ ಮುಕ್ತ ಮಾಡಿರುವಂತಹ ಭಾಳ ದೊಡ್ಡ ಕೊಡುಗೆಯನ್ನು ಸರ್ಕಾರ ಕೊಟ್ಟಿದೆ. ಅದು ಇಡೀ ದೇಶದ ಜನರಿಗೆ ತಮ್ಮ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಕೆ ಮಾಡಿಕೊಳ್ಳಿಕ್ಕೆ ಬಹಳ ದೊಡ್ಡ ಒಂದು ಪಾತ್ರವನ್ನು ವಹಿಸಲಿದೆ ಅನ್ನುವಂಥದ್ದು. ಅದರ ಜೊತೆಗೆ ವಿಶೇಷವಾಗಿ ನಮ್ಮಂಥ ಉದ್ಯಮೆದಾರರಿಗೆ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಈ ಯಾವ HSN ಕೋಡಿನಿಂದ ಬಹಳಷ್ಟು ಸಮಸ್ಯೆಗಳಾಗ್ತಾಯಿತ್ತು. ಬೇರೆ ಬೇರೆ ಸ್ಲ್ಯಾಬ್ನಲ್ಲಿದ್ದಂತಹ 18% ಹಾಗೂ 28% GSTಗಳನ್ನು ಒಟ್ಟಾರೆಯಾಗಿ ಯೂನಿಫಾರ್ಮ್ ಆಗಿ 18%ಗೆ ತಂದಿರುವುದು ಬಹಳ ಶ್ಲಾಘನೀಯ ವಿಚಾರ. ಅದಕ್ಕೆ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ದೇಶದ ಬೆನ್ನೆಲುಬಾಗಿರುವಂಥ ರೈತರಿಗೆ ಬಹಳಷ್ಟು ಉತ್ಪನ್ನಗಳ ಬೆಲೆಗಳೇನು 18% ಹಾಗೂ 12% ಸ್ಲ್ಯಾಬಲ್ಲಿತ್ತು, ಅದನ್ನು ಸರಿಸಮಾನವಾಗಿ ಎಲ್ಲ ಕಡೆ 5% ಇಳಿಸಿರುವಂಥದ್ದು ಕೂಡ ಭಾಳ ಸ್ವಾಗತಾರ್ಹ ಬೆಳವಣಿಗೆ. ಅದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದ ಪಠ್ಯ ಪುಸ್ತಕ ಹಾಗೂ ಇತರ ಸಾಮಗ್ರಿಗಳನ್ನು GSTಯಿಂದ ಮುಕ್ತ ಮಾಡಿಸಿರೋದು ಕೂಡ ಭಾಳ ಒಂದು ಮಹತ್ವದ ಹೆಜ್ಜೆ ಆಗಿದೆ ಅನ್ನುವಂಥದ್ದನ್ನು ನಾವು ಮನಗಂಡು ಒಟ್ಟಾರೆಯಾಗಿ ದೇಶದ ಜನತೆಗೆ ಮುಂಚಿತವಾಗಿಯೇ ದೀಪಾವಳಿ ಗಿಫ್ಟನ್ನು ಕೊಟ್ಟಿರುವಂತಹ ಮೋದಿ ಸರ್ಕಾರಕ್ಕೆ ಹಾಗೂ ನಮ್ಮ ನಿರ್ಮಲಾ ಸೀತಾರಾಮನ್ಗೆ ಅಭಿನಂದನೆ ಸಲ್ಲಿಸ್ತೇವೆ. ಯಾವ ಟ್ರಂಪ್ ಅವರು ಭಾರತದ ರಫ್ತಿನ ಸಾಮಗ್ರಿಗಳಿಗೆ 50% ಟ್ಯಾಕ್ಸನ್ನು ಹಾಕಿ ದೇಶದ ಆರ್ಥಿಕತೆಗೆ ಹೊಡೆತ ಕೊಡಲಿಕ್ಕೆ ಹೊರಟಿದ್ರು, ಈಗ ಬಂದಿರುವಂಥ ಹೊಸ GST ರಿಫಾರ್ಮಿಂದ ಮುಂದಿನ ದಿನಗಳಲ್ಲಿ ಭಾರತದ GDP ಒಂದು ನಾಗಾಲೋಟದಲ್ಲಿ ಮುಂದುವರಿಲಿದೆ. ಈಗಾಗಲೇ ಭಾರತ ದೇಶದ ಜಗತ್ತಿನ 4ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿರುವುದು ಶೀಘ್ರದಲ್ಲೇ ಅದು 3ನೇ ಹಾಗೂ 2ನೇ ಸ್ಥಾನಕ್ಕೆ ಏರಲಿದೆ ಅನ್ನುವಂಥ ಒಂದು ಬಹಳ ದೊಡ್ಡ ಭರವಸೆಯಲ್ಲಿ ಮೂಡಿರುವಂಥದ್ದು. ಈಗ ನೋಡಿ, ಮೊದಲನೇದಾಗಿ ಒಬ್ಬ ಮಗು ಶಾಲೆಗೆ ಹೋಗೋ ಮಗು ಕೂಡ ಪುಸ್ತಕದ ಮೇಲೆ GST ತುಂಬಿ ಪುಸ್ತಕಗಳನ್ನು ಕೊಡಬೇಕಾಗಿತ್ತು. ರೈತರಿಗೆ ಟ್ರ್ಯಾಕ್ಟರ್ ಹಾಗೂ ಟ್ರ್ಯಾಕ್ಟರ್ ಸಂಬಂಧಪಟ್ಟ ಉತ್ಪನ್ನಗಳಿಗೆ ಈಗ 18% GST ಇತ್ತು, ಇದು 5% ಬಂತು. ದೇಶದ ರೈತರ ಉತ್ಪಾದನೆ ಜಾಸ್ತಿ ಆಗ್ತದೆ. ಯಾವ ಕೃಷಿ ಉತ್ಪನ್ನಗಳ ಬೇರೆ ಸಾಮಗ್ರಿಗಳಿಗೆ 12% GST ಇತ್ತು, ಈಗ ಅದು 5% ಬಂದಿರುವಂಥದ್ದು. ಒಬ್ಬ ಆರೋಗ್ಯ ವಿಮೆಯನ್ನು ತಗೊಳ್ಬೇಕು ಅಂದರೆ ಅವ್ನು ಆರೋಗ್ಯ ವಿಮೆಗೆ 18% GST ಕಟ್ತಾ ಇದ್ವಿ, ಇವತ್ತು ಅದು 18% ಪೂರ್ತಿ ನಿಲ್ ಮಾಡಿ ಅದನ್ನು 0ಕ್ಕೆ ತಂದಿದ್ದಾರೆ. ಎಷ್ಟು ಪ್ರಾಡಕ್ಟ್ಗಳು 28%ಅಲ್ಲಿತ್ತು, ಅದು ಬಹುತೇಕ ಎಲ್ಲವೂ 18 ಹಾಗೂ 18ಕ್ಕಿಂತ ಕೆಳಗೆ ಬಂದಿರುವಂಥದ್ದು. ಅಂದರೆ ಈ 18% ಸ್ಲ್ಯಾಬನ್ನು ಮತ್ತು 12% ಸ್ಲ್ಯಾಬು ಯಾವುದು ಜಾಸ್ತಿ ಟ್ಯಾಕ್ಸ್ ತೊಗೊಳ್ತಿತ್ತು ಅದನ್ನೇ ಇವತ್ತು ಸ್ಕ್ರ್ಯಾಪ್ ಮಾಡಿರುವಂಥದ್ದು. ಅದರ ಜೊತೆಗೆ 12%ಅಲ್ಲಿದ್ದಂತಹ ರಿನ್ಯೂವೇಬಲ್ ಎನರ್ಜಿ, ಸೋಲಾರ್ ಹಾಗೂ ನಮ್ಮ ಬಯೋಫ್ಯೂಯಲ್ಸ್ಗಳ ಸೆಕ್ಟರ್ ಯಾವುದಿತ್ತು ಅದನ್ನು ಕೂಡ 5% ತಂದಿದ್ದಾರೆ. ಇದು ಯಾವ ರೀತಿ ಆಗುತ್ತೆ ಅಂತಂದರೆ, ಯಾವ ಬಳಕೆದಾರರಿದ್ದಾರೆ ಅವರು ದೇಶದಲ್ಲಿ ವಸ್ತುಗಳು ಈಗ ತುಟ್ಟಿಯಾಗಿದ್ದಾವೆ ಅಥವಾ ಅದರ ಟ್ಯಾಕ್ಸಿನ ಜಾಸ್ತಿ ತುಂಬಬೇಕು ಅನ್ನೋ ಕಾರಣಕ್ಕಾಗಿ ವ್ಯವಹಾರ ಮಾಡದೇ ಇದ್ದಂಥವರು ಕೂಡ ಮುಂದಿನ ದಿನಗಳಲ್ಲಿ ಟ್ಯಾಕ್ಸ್ ಕಡಿಮೆ ಆದಾಗ ಒಂದು ಹೊಸ ಕ್ರಾಂತಿ, ಒಂದು ಹೊಸ ಅರ್ಥವ್ಯವಸ್ಥೆ ಸೃಷ್ಟಿಯಾಗುವಂಥದ್ದು ಮತ್ತು ಜಾಸ್ತಿ ವಹಿವಾಟಾಗೋದ್ರಿಂದ ನಮ್ಮ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ, GDP ಏನಿದೆ ಈ ದೇಶದ್ದು, ಅದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟಕ್ಕೆ ಬೆಳೆಯುವಂಥದ್ದು ಹಾಗೂ ಜಗತ್ತಿನ ಬಲಿಷ್ಠ ಆರ್ಥಿಕ ರಾಷ್ಟ್ರಗಳಲ್ಲಿ ಭಾರತ ಕೂಡ ಹೋಗುವಂಥ ಎಲ್ಲ ಸಾಧ್ಯತೆಗಳು ಈ ಹೊಸ GSTಯಿಂದ ಬಂದಿರುವಂಥದ್ದು. ಹಾಗಾಗಿ ನಾವು ಇದಕ್ಕೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. ಧನ್ಯವಾದ. ಮಹಾಂತೇಶ್ ಒಕ್ಕುಂದ್, ಬೆಳಗಾವಿ. ಮೋದಿ ಅವರ ಗಿಫ್ಟ್ ಕೊಟ್ಟಿದ್ದಾರೆ, GSTಯಿಂದ ಮುಕ್ತಿ ಮಾಡಿದ್ದಾರೆ ಕೆಲವೊಂದಿಷ್ಟು ಇದರಲ್ಲಿ. ಇದೊಂದು ಒಳ್ಳೆಯ ಸುದ್ದಿ, ಅದು ಎಲ್ಲರಿಗೂ ಅನುಕೂಲ ಆಗ್ತದೆ. ಎಲ್ಲರೂ ಅನುಕೂಲ ಸದುಪಯೋಗ ಪಡಿಸಿಬಿಡ್ರಿ. ಮತ್ತು GST ಕಡಿಮೆ ಮಾಡೋದ್ರಿಂದ ಸಾಕಷ್ಟು ಏನು ಕಾಸ್ಟ್ಲಿ, ಒಂದು ಎಕ್ಸಾಂಪಲ್ ಟ್ರ್ಯಾಕ್ಟರ್ ಇತ್ತು, ಅದನ್ನು ಕಡಿಮೆ ಮಾಡೋದು 5% ತಂದಾರ. ರೈತರಿಗಾಗಲಿ, ಶಾಲಾ ಮಕ್ಕಳಿಗಾಗಲಿ, ಉದ್ಯಮದಾರರಿಗಾಗಲಿ, ಸಣ್ಣ ವ್ಯಾಪಾರಸ್ಥರು, ದೊಡ್ಡ ವ್ಯಾಪಾರಸ್ಥರು ಎಲ್ಲರಿಗೂ ಅನುಕೂಲ ಆಗ್ತದೆ. ಬಡವರಿಗೆ ಅನುಕೂಲ ಆಗೈತೆ ಅಂತಾರೆ. 100% ಅಗತ್ಯ ವಸ್ತುಗಳಿರ್ಬೋದು, ಆರೋಗ್ಯ ವಿಮೆ ಇರ್ಬೋದು, ಶಾಲಾ ಮಕ್ಕಳ ಪಠ್ಯ ಪುಸ್ತಕ ಇರ್ಬೋದು, ಎಲ್ಲನೂ ಮುಕ್ತಿ ಮಾಡಿದ್ದಾರೆ. ಎಲ್ಲರಿಗೂ ಅನುಕೂಲ ಆಗಿದೆ. ಬಡ ಮಕ್ಕಳಿಗೆ, ಬಡವರಿಗಾಯಿತು, ಶ್ರೀಮಂತರಿಗಾಯಿತು, ಎಲ್ಲರಿಗೂ ಅನುಕೂಲ ಆಗಿದೆ. ಮೋದಿಯವ್ರಿಗೆ ಏನು ಹೇಳಬೇಕು? ಮೋದಿಯವರಿಗೆ ಏನು ಹೇಳೋದು? ಧನ್ಯವಾದ. ನಮ್ಮ ಹೆಸರು ರಾಜು ಪಾಟೀಲ್. ತುಂಬ ಸಂತೋಷದ ವಿಷಯ ಸರ್. ಯಾಕಂದ್ರೆ ಈಗ ನೋಡಾಕತ್ತೀರಿ, ಪ್ರತಿ ದಿವಸ ಮಿಡಲ್ ಕ್ಲಾಸ್ ಜನರಿಗೆ ಜೀವನ ನಿರ್ವಹಣೆ ಮಾಡೋದು ಭಾಳ ಕಷ್ಟ ಆಗಿತ್ತು. ಯಾಕಂದರೆ ಎಲ್ಲ ಹೊರೆ ಆಗತ್ತೇನಾಗ್ತಿದ್ರು ನಾವು ನೋಡ್ತೀವಿ. ಯಾಕಂದ್ರೆ ನಾನೊಬ್ಬ ಸಣ್ಣ ಕಿರಾಣಿ ವ್ಯಾಪಾರಸ್ಥ, ಬಂದವರೆಲ್ಲ ಬಿಲ್ ನೋಡಿದವ್ರನ್ನ ಏನು ರೀ ಇದಕ್ಕಿಷ್ಟ ಐತಿ ಅಂತಿದ್ರು. ಇವತ್ತೇನಾತಂದ್ರೆ ನಿನ್ನೆ ಕೊಟ್ಟಂತಹ ನಮ್ಮ
ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇದನ್ನು ನಮ್ಮ ದಸರಾ ಗಿಫ್ಟ್ ಅಂತೇಳಿ ಏನು ಕೊಟ್ಟಾರೋ ಬಡವರಿಗೆ, ಜನಸಾಮಾನ್ಯರಿಗೆ, ಮಹಿಳೆಯರಿಗೆ, ಪ್ರತಿಯೊಬ್ಬರಿಗೂ ದಿನಸಿ ವಸ್ತುಗಳಿಂದ ಹಿಡಿದು ದಿನಬಳಕೆ ದಿವಸ ಬೇಕಾದಂಥ ವಸ್ತುಗಳನ್ನು ಏನು GST ಒಳಗೆ ಕಡಿಮೆ ಮಾಡಿದರು, ಇದು ಅವರ ಆರ್ಥಿಕ ಹೊರೆ ಭಾಳಷ್ಟು ಕಡಿಮೆ ಮಾಡೈತಿ. ಇವತ್ತು ನೋಡ್ತೀರಿ ಜೀವನ ನಿರ್ವಹಣೆ ಭಾಳ ಕಷ್ಟ ಆಗೈತಿ. ಅಂತಾದ್ರಾಗ ಈ 28% ಇದ್ದಂಥ ವೆಹಿಕಲ್ಲು 18% 18%ಗೆ ಬಂದೈತಿ. ಅದೇ ರೀತಿಯಾಗಿ ದಿವಸ ಬಳಸುವಂಥ ಹಾಲು ಇರ್ಬೋದು, ಎಣ್ಣೆ ಇರ್ಬೋದು, ಸಕ್ಕರೆ, ಕಾಳು ಪದಾರ್ಥಗಳು, ಉಪ್ಪು, ಇದು ಆರೋಗ್ಯ ಹೆಲ್ತ್ ರಿಲೇಟೆಡ್ ಇನ್ಶೂರೆನ್ಸ್ಗಳಾಗಲಿ, ಇವು ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಬೇಕಾದಂಥ ವಸ್ತುಗಳು. ಏನಾಗೈತಿ, ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಲಕ್ಷಗಟ್ಟಲೆ ಬಿಲ್ ಹಾಕಿತ್ತು ರೀ, ಪ್ಲಸ್ GST ಅಂದುಕೊಳ್ಳಿ ಅಂದ್ರೆ ಭಾಳ ಹೊರೆ ಹಾಕಿತ್ತು. ಅದು ಇಳಿಸೋದ್ರಿಂದ ಸಾಮಾನ್ಯ ಜನರಿಗೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮಾಡುವಂತಹ ಮನೋಭಾವ ಹೆಚ್ಚಾಕೈತಿ. ಇದು ಮೋದಿ ಸರ್ಕಾರ ಹಾಗೂ ವಿತ್ತ ಸಚಿವೆ ನಮ್ಮ ಸೀತಾರಾಮನ್ ಅವರು ನಮ್ಮ ಜನಸಾಮಾನ್ಯರಿಗೆ ದಸರಾಕ್ಕೆ ಕೊಟ್ಟಂತಹ ಅತಿ ದೊಡ್ಡ ಗಿಫ್ಟ್ ಅಂತೇಳಿ ಹೇಳ್ಬೋದು ರೀ. ಇದರಿಂದ ಜೀವನ ನಿರ್ವಹಣೆ ಭಾಳ ಈಸಿ ಆಕೈತಿ. ಯಾಕಂದ್ರೆ ನಾವು ನೋಡ್ತೀವಿ ಸಣ್ಣ ಪುಟ್ಟ ವಸ್ತುಗಳ ಮ್ಯಾಗ GST ಹೆಚ್ಚಾತಂತೇಳಿ ಹೊರೆ ಭಾಳ ಆಕೈತಿ ರೀ. ಇದರಿಂದ ಜನಸಾಮಾನ್ಯರ ತಮ್ಮ ಜೇಬಿಗೆ ಭಾಳಷ್ಟು ಉಳಿತಾಯ ಆಕೈತಿ. ಜೀವನ ನಿರ್ವಹಣೆ ಏನು ಹೇಳಕ್ಕೆ ಬಯಸ್ತಾರೆ ಸರ, ಇಡೀ ಜಗತ್ತು ಇವತ್ತು ಮೋದಿಯವ್ರನ್ನ ಹಂಗೆ ನೋಡಾಕತ್ತಿಲ್ಲ. ಅವರು ಪ್ರತಿಯೊಬ್ಬರನ್ನೂ ಜನಸಾಮಾನ್ಯರಿಂದ ಹಿಡಿದು ದೊಡ್ಡವ್ರವರೆಗೆ ಯಾವಾಗ ಯಾರಿಗೆ ಏನು ಬೇಕು ಅನ್ನೋದನ್ನು ಅರಿತು ಗ್ರೌಂಡ್ ಲೆವೆಲ್ನಾಗ ಕೆಲಸ ಮಾಡಿ ಅದನ್ನು ಕಡಿಮೆ ಮಾಡ್ಕೊತ ಬಂದಾರೆ. ಹೀಗಾಗಿ ಇವತ್ತು ಪ್ರತಿಯೊಬ್ಬರು ಮೋದಿಯವರಿಗೆ ಯಾಕೆ ಜೈಕಾರ ಹಾಕ್ತಾರೆ, ಯಾಕೆ ಅವ್ರನ್ನ ಇಷ್ಟಪಡ್ತಾರೆ ಅಂತಂದ್ರೆ ಅವರ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೂ ಮುಟ್ಟುವಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಸಕಟ ಗುರ್ತು ಮಾಡಿ ಅವನ್ನ ಕೊಡಾಕತ್ತಾರೆ. ಹೀಗಾಗಿ ಜನಸಾಮಾನ್ಯರೆಲ್ಲರೂ ಅವ್ರನ್ನ ಒಪ್ಪ್ಯಾರ. ದೇವರ ಅವರಿಗೆ ಇನ್ನಷ್ಟು ಆರೋಗ್ಯ, ಐಶ್ವರ್ಯ ಎಲ್ಲನೂ ಕೊಡಲಿ, ದೇಶಕ್ಕಾಗಿ ಕೆಲಸ ಹಿಂಗೆ ಮಾಡುವಂಥ ಶಕ್ತಿ ಹೆಚ್ಚಿಂದ ಕೊಡಲಿ ಅಂಥೇಳಿ ಜನಸಾಮಾನ್ಯರವ್ರ ಪರವಾಗಿ ನಾನು ಆ ದೇವರಲ್ಲಿ ಬೇಡ್ಕೋತೀನಿ.